ಓಂ ಶಕ್ತಿ. ಗುರುಗಳೇ, ಮೈರಸಿಕೆ ಯಾವ ಥರ ಐತೆ, ರಾಮಬಣ್ಣಗಳ ಬೇರುಗಳು ಯಾವ ಥರ ಐತೆ, ತಾಂಬೂರಸಿಕೆ ಯಾವ ಥರ ಐತೆ ಅಂತ ಬಂದವರೆಲ್ಲ ಫೋನ್ ಮಾಡಿ ನಿಮ್ಮ ಹತ್ರ ಸಿಕ್ಕುತ್ತಾ ನೀವು ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಇದು ತಾಂಬೂರಸಿಕೆ ಅಂತಾರೆ. ನೋಡಿರಿ, ಇದು ತಾಂಬೂರಸಿಕೆ ಹೆಣ್ಣು ತಾಂಬೂರಸಿಕೆ. ನೋಡು, ಇದು ಗಂಡುದು ತಾಂಬೂರಸಿಕೆ, ಸೇಮ್ ಇದೇ ಥರ ಇರುತ್ತೆ. ಇದು ಹೆಣ್ಣು ಗಂಡು ಗೊತ್ತಾಗಲ್ಲ ನಿಮ್ಗೆ. ನೋಡು, ಈ ಗಂಡುದ್ರಲ್ಲಿ ಬೇರು ಬರಲ್ಲ ಅಷ್ಟೊಂದು ತಾಂಬೂರಸಿಕೆದಲ್ಲಿ. ಈ ಹೆಣ್ಣುದಲ್ಲಿ ತಾಂಬೂರಸಿಕೆದಲ್ಲಿ ಬೇರು ಸಮೇತ ಬರುತ್ತೆ. ಇದು ಜಡೆ ಕಟ್ಟಿರ್ತೈತೆ, ಇದು ಸಿಂಗಲಾಗಿ ಬಂದಿರ್ತೈತೆ, ಇದು ಜಡೆ ಥರ ಬಂದಿರುತ್ತೆ. ಇದು ಹೆಣ್ಣು, ಇದು ಗಂಡು. ತಾಂಬೂರಸಿಕೆದಲ್ಲಿ ಎರಡು ಥರವೇ, ಹೆಣ್ಣು ಗಂಡು. ಇದೇ ಥರ ರಾಮನ ಬೇರು ನೋಡು, ಇದೆ ರಾಮನ ಬೇರು ಗಿಡ ಹೆಂಗಿರ್ತೈತೆ ಗುರುಗಳೇ, ರಾಮನ ಗಿಡ ಹೆಂಗಿರುತ್ತೆ ಅಂತ ನೋಡಿ. ಇದೇ ಥರ ಬಾಣ ಥರ ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಬಟ್ ಇವೆಲ್ಲ ನಾವು ಕಾಡಲ್ಲಿ ಸಾಧನೆ ಮಾಡ್ಕೊಂಡು ತೊಗೊಂಬಂದಿರೋದೆ. ನೋಡಿ, ಇದೇ ಥರ ರಾಮನ ಬೇರು ಅಂತಾರೆ. ಇದು ರಾಮಬಾಣ ಬೇರು. ಆಮೇಲೆ ಇದು ಮಯೂರಸಿಕೆ ಯಾವ ಥರ ಇರುತ್ತೆ ಅಂದರೆ, ನೀವು ಕೇಳ್ತೀರ ಗುರುಗಳೇ, ಮಯೂರಸಿಕೆ ಯಾವ ಥರ ಬರುತ್ತೆ, ತಾಂಬೂರಸಿಕೆ ಯಾವ ಥರ ಬರುತ್ತೆ ಅಂತ ಕೇಳ್ತಾರೆ. ಇದು ಮಯೂರಸಿಕೆ. ನೋಡಿ, ಇದು ಮಯೂರಸಿಕೆ. ಇವೆಲ್ಲ ಮಯೂರಸಿಕೆ, ರಾಮಬಾಣ ಬೇರು, ಗಲದೇರು, ಅಟ್ಟಿ ಮಾವಿಡಕ್ಕೆ ಗಿಡ ಬೇರು, ಮತ್ತು ಕಾಡು ಎಲೆ ಗಡ್ಡೆಗಳು. ನೀವು ನೋಡಿದ್ದೀರೋ ಇಲ್ವೋ ಗೊತ್ತಿಲ್ಲ. ನಾನು ಯೂಟ್ಯೂಬಲ್ಲಿ ಮೊನ್ನೆ ಮಳೆ ಬಂದ್ಬಿಟ್ಟಿತ್ತು, ಮಾಡೋಕ್ಕಾಗಲಿಲ್ಲ. ನೋಡು, ಕಾಡು ಎಲೆ, ನಾವು ಎಲೆ ಅಡಿಕೆ ಹಾಕ್ಕೊತೀವಲ್ಲ ಅದೇ ಥರ ಇರುತ್ತೆ ಗಿಡ. ಅದು ಗೆಡ್ಡೆಗಳು. ಇವು ಕಾಡು ಎಲೆ ಗೆಡ್ಡೆಗಳು. ಇವು ಪ್ರತಿಯೊಂದು ಇವೆಲ್ಲ ಗಿಡ ಮೂಲಕ ದೇವರು ಸಂಬಂಧಪಟ್ಟಿರೋದು. ಹೋಮಗಳಿಗೆಲ್ಲ ಹಾಕ್ತಾರೆ, ತಾಂತ್ರಿಕ ವಿದ್ಯೆಗೆಲ್ಲ ಬಳಕೆ ಮಾಡ್ತಾರೆ. ಬ್ರಹ್ಮದಂಟಿ, ತಾಂಬೂರಸಿಕೆ, ಮಯೂರಸಿಕೆ, ಬಲ್ಮುರಿ ಎಡ್ಮುರಿ, ಅನ್ಕೋಲಿ ಬೇರು, ರಕ್ತಚಂದನ, ರಕ್ತಬೇರು, ರಕ್ತಭೂತಾಳಿ ಬೇರು, ಇವೆಲ್ಲ ತಾಂತ್ರಿಕ ವಿದ್ಯೆಗೂ ಉಪಯೋಗ ಮಾಡ್ಕೊತಾರೆ. ಈ ಬೇರುಗಳಿಂದ ಏನಕ್ಕೆ ಅನುಕೂಲ ಆಗುತ್ತಂದರೆ, ಈ ಟ್ಯಾಬ್ಲೆಟು ತಲೆನೋವು ಹೋದರೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೊಟ್ಟು ಎಲ್ಲ ಜ್ವರಕ್ಕೆ, ತಲೆನೋವು, ಕಾಲು ನೋವುಕ್ಕೆ ಹೆಂಗೆ ಕೊಡ್ತಾರ, ಈ ಬೇರುಗಳೆಲ್ಲ ಅಮಾವಾಸ್ಯೆ ಟೈಮು, ನಾಳೆ ಅಮಾವಾಸ್ಯೆ ಅಂದರೆ ಇವತ್ತು ಹೋಗಬೇಕು, ಆ ಬೇರುಗಳಿಗೆಲ್ಲ ಸಂಕಲ್ಪ ಮಾಡಬೇಕು, ಪೂಜೆಗಳು ಮಾಡಬೇಕು, ಗಿಡ ಮೂಲಕ ಕೇಳಬೇಕು. ಪ್ರಕೃತಿ ವಿದ್ಯೆ, ನಿನ್ನ ಗಿಡ ನಿನಗೆ ನೋವು ಕೊಟ್ಬಿಟ್ಟು ನಾನು ತೊಗೊಂಡು ಹೋಗ್ತಾಯಿದ್ದೀನಿ, 106 ರೋಗಗಳು ವಾಸಿ ಮಾಡಬೇಕು, ನಿನ್ನ ಸರ್ವಶಕ್ತಿನ ಹತ್ರ ಮಾಡ್ಕೊ, ನಾಳೆ ಬೆಳಗ್ಗೆ ಬಂದು ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು, 2 ಕಡ್ಡಿ ಸ್ವಲ್ಪ ಅರ್ಶಿನ ಕುಂಕುಮ ಹಾಕ್ಬಿಟ್ಟು, ಸ್ವಲ್ಪ ನೀರು ಹಾಕ್ಬಿಟ್ಟು, ಅರ್ಶಿನ ಕುಂಕುಮ ಹಾಕ್ಬಿಟ್ಟು 2 ಕಡ್ಡಿ ಅಣಿಸ್ಬಿಟ್ಟು, 1 ನಿಂಬೆಹಣ್ಣು ಕುಯ್ದು ನೈವೇದ್ಯ ಕೊಟ್ಬಿಟ್ಟು ಬರಬೇಕು. ಅಮಾಸ ನಾಳೆ ಅಂದರೆ ಇವತ್ತು ಹೇಳ್ಬಿಟ್ಟು ಬರಬೇಕು. ನಾಳೆ ಹೋಗಿ ಮತ್ತೆ ನೀರು ಹಾಕಿ, ಅರ್ಶಿನ ಕುಂಕುಮ ಹಾಕಿ 2 ಕಡ್ಡಿ ಅಣಿಸ್ಬಿಟ್ಟು, ಸರ್ವಶಕ್ತಿ ರೆಡಿಯಾಗಿರಿ, ನಾನು ತೊಗೊಂಡು ಹೋಗ್ತೀನಿ, ಸರ್ವರೋಗ ನಿವಾರಣೆಗೆ ಮಾಡೋಕ್ಕೆ ತೊಗೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇವೆಲ್ಲ ತೊಗೊಂಡು ಬಂದು ಪ್ರತಿಯೊಂದು ಗಿಡ ಮೂಲಕ ಚೆನ್ನಾಗಿ 21 ದಿವಸ ನೋಡಿ, ಈ ಥರ ನೆರಳಲ್ಲೇ ಒಣಗಿಸಿ, ನೆರಳಲ್ಲೇ ಒಣಗಿಸ್ತಾ ಇದ್ದೀವಿ. ನೆರಳಲ್ಲೇ ಒಣಗಿಸಿ ಈ ಬೇರುಗಳೆಲ್ಲ ಪುಡಿ ಮಾಡಬೇಕು, ಚೆಂದ ಕುಟ್ಟಿ ಪುಡಿ ಮಾಡಬೇಕು. ಪುಡಿ ಮಾಡಿಬಿಟ್ಟು ಈ ಸೂರ್ಣೆ ಮಾಡ್ಕೋಬೇಕು. ಇದ್ರ ಸೂರ್ಣೆ ಮಾಡಿಕೊಂಡು ನಿನ್ನ ತಂತ್ರ ಮಂತ್ರ ಮಾಂತ್ರಿಕ ವಿದ್ಯೆ ಯಾವುದು ತಾಯಿನ ಕೇಳ್ಕೊಂಡು ಯಾವ ಮಂತ್ರ ಬರೀಬೇಕು, ಈ ರೋಗಕ್ಕೆ ವಾಸಿ ಆಗುತ್ತಂತ ಈ ಸೂರ್ಣ ಹಾಕಿ ಆ ಮಂತ್ರ ಬರೆದು ತಾಂಬೂರ ರೇಖೆ ಮೇಲೆ ಅಲ್ಲಿ ಅಮ್ಮನ ಮುಂದೆ ತಾಯಿ ಥರ ರೆಡಿ ಮಾಡಿ ಮಡಗಬೇಕು. ಅದ್ರ ಜೀವ ಕಳೆ ತುಂಬ ಮಂತ್ರ: ಓಂ ಶಕ್ತಿ, ಮಹಾಶಕ್ತಿ, ಮಹಾಮಾಯ, ಮಹಾದುರ್ಗಿ, ಮಹಾಚಂಡಿ, ಮಹಾಕಾಳಿ, ಮಹಾಚೌಡಿ, ಮಹಾಚಾಮುಂಡಿ, ಮಹಾವೇಕ್ಷಿಣಿ, ಮಹಾಪದ್ಮಿನಿ, ಸರ್ವಶಕ್ತಿಯ ಆಕರ್ಷಣ. ಅಂದರೆ ಸರ್ವಶಕ್ತಿನೂ ಆಕರ್ಷಣೆ ಆಗುತ್ತೆ ಆ ಮಂತ್ರ, ಸರ್ವಶಕ್ತಿನೂ ಆಕರ್ಷಣೆ ಆಗುತ್ತೆ. ನಿನ್ನ ತಾಯಿ ಥರ ಮಾಡಿ ರೆಡಿ ಮಾಡಿಬಿಟ್ಟು ಅಮ್ಮನ ಮುಂದೆ ಇಟ್ಬಿಟ್ಟು
ಓಂ ಶಕ್ತಿ ಮಹಾಶಕ್ತಿ ಮಹಾಮಾಯ ಮಹಾದುರ್ಗಿ ಮಹಾಚಂಡಿ ಮಹಾಚೌಡಿ ಮಹಾಚಾಮುಂಡಿ ಮಹಾವೇಕ್ಷಣಿ ಮಹಾಪದ್ಮಿನಿ ಸರ್ವಶಕ್ತಿ ಆಕರ್ಷಣೆ ಅಂದರೆ ಸರ್ವಶಕ್ತಿ ಆಕರ್ಷಣೆ ಆಗುತ್ತೆ. ಶಕ್ತಿ ಆಕರ್ಷಣೆ ಆದಮೇಲೆ ಮತ್ತೆ ಇನ್ನೊಂದು ಮಂತ್ರ ಹೇಳಬೇಕು. ಜೀವ ಜೀವೇಶ್ವರಿ ಪೂರ್ಣ ಜೀವೇಶ್ವರಿ ಜೀವ ಜೀವೇಶ್ವರಿ ಸ್ವಾಹ. ಜೀವ ಜೀವೇಶ್ವರಿ ಪೂರ್ಣ ಜೀವೇಶ್ವರಿ ಜೀವ ಜೀವೇಶ್ವರಿ ಸ್ವಾಹ. ಇದು ಜೀವ ಕಳತುಂಬೆ ಮಂತ್ರ. ಸತ್ತೋಗಿರೋ ಗಿಡಕ್ಕೂ ಜೀವ ಬರುತ್ತಂತೆ ಈ ಮಂತ್ರದಲ್ಲಿ. ಈ ಮಂತ್ರ ನಿನ್ನ ತಾಯ್ತು ರೆಡಿ ಮಾಡಿಬಿಟ್ಟು ಅಮ್ಮನ ಮುಂದೆ ಇಡೀ ಸಂಕಲ್ಪ ಮಾಡಿ 11 ಸರಿ 13 ಸರಿ 20 ಸರಿ 51 ಸರಿ ಸಂಕಲ್ಪ ಮಾಡಿ ಆ ತಾಯ್ತು ಅಮ್ಮನ ಕೇಳ್ಕೊಂಡು ಅವ್ರಿಗೆ ಹಾಕಿದ್ರೆ ಸರ್ವರೋಗ ನಿವಾರಣೆ ಆಗುತ್ತೆ. ಈ ಒಂದೊಂದು ಗಿಡನೇ ಒಂದೊಂದು ಯೂಟ್ಯೂಬಲ್ಲಿ ಒಂದೊಂದು ಅವರ್, ಹಾಫ್ ಆನ್ ಅವರ್, 20 ನಿಮಿಷ 30 ನಿಮಿಷ ತೋರಿಸ್ತಾರೆ. ನಾನು ಇಷ್ಟು ಗಿಡ ಮೂಲಕನೂ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಸುಕಂದ್ರೆ ಬೇರು, ಗಲಜೇರಿ, ಅಟ್ಟಿ ಮಾವಿಡ ಗಿಡ, ಅನ್ಕೋಲಿ, ಕರಿ ಅನ್ಕೋಲಿ, ಬಿಳಿ ಅನ್ಕೋಲಿ, ಬಿಳಿ ವಾಯಿಲು ಗಿಡ, ಕರಿ ವಾಯಿಲು ಗಿಡ, ಮತ್ತು ಈ ಹತ್ತಿ ಮರ ಬದನೇಕ, ಹುಣಸೆ ಮರ ಬದನೇಕ, ವಾಯಿಲಾಕು ಬದನೇಕ, ತುಂಬೆ ಮರ ಬದನೇಕ, ಬೇವಿನ ಮರ ಬದನೇಕ, ಪ್ರತಿ ಒಂದು ಗಿಡ ಮೂಲಕ ನಾನು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಹಾಕಿರ್ತೀನಿ. ಪ್ರತಿಯೊಂದು ನಾನು ವೀಡಿಯೋ ಮಾಡಿ ತೋರಿಸಿದ್ದೀನಿ. ಯಾವ ಗಿಡದಲ್ಲಿ ನಾನು ಯಾವ ಬದನೆ ಕೀಳ್ತಾ ಇದ್ದೀನಿ ಅಂತ ವೀಡಿಯೋ ಮಾಡಿ ತೋರಿಸಿದ್ದೀನಿ. ಗುರುಗಳೇ ಯಾವ ಗಿಡ ಮೂಲಕ ಐತಾ, ನಿಮ್ಮ ಹತ್ರ ಈ ಗಿಡ ಮೂಲಕ ಐತಾ, ಹುಣಸೆ ಬದನೆಕಾಯಿ ಐತಾ ಅಂತ ಕೇಳ್ತೀರಾ. ಪ್ರತಿಯೊಂದು ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿರಿ. ಆ ಮರದಲ್ಲೇ ಅದೇ ಥರ ಯಾವ ಥರ ಬಂದಿರ್ತದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ವೀಡಿಯೋದಲ್ಲಿ. ಅದು ಥರ ನೀವು ಸಾಧನೆ ಮಾಡ್ಕೋಬೋದು. ಪ್ರತಿಯೊಬ್ಬರು ಸಾಧನೆ ಮಾಡ್ಕೋಬೋದು. ಮತ್ತು ಅದು ಸಾಧನೆನೂ ಮಾಡ್ಕೋಬೋದು. ನಿಮ್ಮ ಮನೆಯಲ್ಲಿ ಹೋಮಾಚಾರ ಆಗಿದೋ ಇಲ್ವಂತ, ಗಾಳಿ ಪೀಡ ಪಿಶಾಚಿ ಐತೋ ಇಲ್ವಂತ ತಿಳ್ಕೊಳೋದು ಒಂದೇ ಒಂದು ವಿಧಾನ. ಒಳ್ಳೆ ಮನಸ್ಸಿಟ್ಟು ಬಿಳಿ ಸಾಸಿವೆ ಅಂಗಡಿಯಲ್ಲಿ ತೊಗೊಂಡು ಬಂದು, ಮರದಲ್ಲಿ ಹೋಗಿ ಬೇವಿನ ಸೊಪ್ಪು ತೊಗೊಂಡ್ಬಂದು ಕೆಂಡ ಮಾಡಿ ಅದರಲ್ಲಿ ಸಾಂಬ್ರಾಣಿ, ಬಿಳಿ ಸಾಸಿವೆ, ಬೇವಿನ ಸೊಪ್ಪು ಭಕ್ತಿನಿಂದ ಹಾಕಿ 4 ಮೂಲೆಗೆ ಹೊಗೆ ತೋರಿಸಿದ್ರೆ 4 ಜನ 5 ಜನ ಹಿಡ್ಕೊಂಡು ನೀನು ಹೊಡೆದ್ರೆ ಹೆಂಗಾಗುತ್ತೆ ನಿನ್ನ ದೇಹಕ್ಕೆ ಹಂಗಾಗುತ್ತೆ. 3 ದಿವಸಕ್ಕೆ ಹಂಗಾಗುತ್ತೆ. ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಅಂದರೆ 10 ಜನ ನೋಡಿದ್ರೂ 5 ಜನ ಮಾಡಿರ್ತಾರೆ. ಅವ್ರಿಗೆ ಅನುಭವ ಆಗುತ್ತೆ ಇದು ನಿಜನ ಸುಳ್ಳು ಅಂತ. ಎಲ್ಲರೂ ಬೈಯೋರೇ ಇರಲ್ಲ, ಎಲ್ಲರೂ ಸುಳ್ಳು ಅಂತ ಹೇಳ್ಕೊಳೋರೇ ಇಲ್ಲ. ಅದರಲ್ಲಿ ಒಂದು 5 ಜನ 6 ಜನ ನೋಡ್ತಾರೆ. ನೋಡಿದ ಮೇಲೆ ಅದು ಮಾಡ್ತಾರೆ. ನಾವು ಮಾಡಬೇಕು, ನೋಡ್ಬಿಡೋಣ ಹಿಂಗೆ ಹೇಳವ್ರೆ ಅಂತ ಮಾಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಿಜನ ಸುಳ್ಳು ಅಂತ. ಮಾಡಿರಿ. ಇದೊಂದು ವೀಡಿಯೋ ಮಾಡಿ ಬಿಡ್ತಾಯಿದ್ದೀನಿ. ಮಾಡಿರಿ. ನಿಮ್ಮ ಮನೆಗಳಿಗೆ ನೀವೇ ರಕ್ಷಣೆ ಮಾಡ್ಕೊಳ್ರಿ.